ಹಲೋ ಫ್ರೆಂಡ್ಸ್, OICL ಶಾರ್ಟ್ ನೋಟಿಸ್ ಬಂದಿತ್ತು, ನಾನು ಅದು ಅಪ್ಲೋಡ್ ಮಾಡಿದ್ದೆ. ಇವಾಗ ಫುಲ್ ನೋಟಿಫಿಕೇಷನ್ ಬಂದಿದೆ ಫ್ರೆಂಡ್ಸ್. ಇದರಲ್ಲಿ ನೋಡ್ರಿ, ನೀವು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸು 300 ಇದ್ದಾವೆ. ಓಕೆ, ಇದರಲ್ಲಿ ನಿಮ್ಮದು 285 ಜರ್ನಲಿಸ್ಟ್ ಅಂದರೆ ಎನಿ ಡಿಗ್ರಿ ಅಪ್ಲೈ ಮಾಡ್ಬೋದು. ಆಮೇಲೆ 15 ಹಿಂದಿ ಆಫೀಸರ್ಸ್ ಅಂದರೆ ನೀವು ಹಿಂದಿ ಇರಬೇಕು, ನೀವು ಸ್ಪೆಸಿಫಿಕ್ ಅವಾಗಷ್ಟೇ ಅಪ್ಲೈ ಮಾಡ್ಬೋದು. ಇದು 285 ಎನಿ ಡಿಗ್ರಿ. ಇವಾಗ ಇಂಪಾರ್ಟೆಂಟ್ ಡೇಟ್ ನೋಡ್ರಿ, ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು 1 ಡಿಸೆಂಬರು, ಲಾಸ್ಟ್ ಡೇಟು 15 ಡಿಸೆಂಬರ್. ಓಕೆ, ಅಪ್ಲಿಕೇಶನ್ ಫೀಸು ಫಸ್ಟ್ ಡೇಟಿಂದ ನೀವು ಮಿಡ್ನೈಟ್ 15 ಡೇಟ್ವರೆಗೂ ಅಪ್ಲೈ ಮಾಡ್ಬೋದು. ಓಕೆ, ಎಕ್ಸಾಮ್ ಡೇಟು ಪ್ರಿಲಿಮ್ಸು ಎಕ್ಸಾಮ್ ಡೇಟು 10th ಜನವರಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಮೇನ್ಸು 28th ಫೆಬ್ರವರಿ. ಇವಾಗ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ನಿಮ್ಮದು ಟೋಟಲ್ 300ಅಲ್ಲಿ ಜರ್ನಲಿಸ್ಟು 285. ಓಕೆ, ಹಿಂದಿ ಆಫೀಸರ್, ರಾಜ್ಯಸಭಾ ಆಫೀಸರ್ ಇಲ್ಲಿ ನೋಡಿರಿ, ಇದು ಮೆನ್ಷನ್ ಮಾಡಿದ್ದಾರೆ. ಇದು ಎಷ್ಟು? 15. ಜರ್ನಲಿಸ್ಟಲ್ಲಿ 285ಅಲ್ಲಿ ನಿಮ್ಮದು UR ನಂಬರ್ ಆಫ್ ವೇಕೆನ್ಸಿ 123, OBC 68, SC 42, ST 24, EWS 28. ಓಕೆ, ಓಕೆ ಫ್ರೆಂಡ್ಸ್, ಇದು ನೋಡಿರಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡಿರಿ, ಆ್ಯಸ್ ಆನ್ 30/11/2025 ಇಲ್ಲಿವರೆಗೂ ನಿಮ್ಮದು ಎಜುಕೇಷನ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಫೈನಲ್ ಇಯರ್ ಇದ್ದರೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ. 30/11/2025ವರೆಗೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿರಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇವಾಗ ಕ್ವಾಲಿಫಿಕೇಷನ್ ಏನಿರಬೇಕು? ಜರ್ನಲಿಸ್ಟ್. ಓಕೆ, ನಾನು ಹೇಳಿದ್ದೀನಲ್ಲ, ಜರ್ನಲಿಸ್ಟಲ್ಲಿ ನೀವು ಎನಿ ಡಿಗ್ರಿ ಇರಬೇಕು. ಗ್ರ್ಯಾಜುಯೇಷನ್ ಇರಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಇರಲಿ, ಮಿನಿಮಮ್ ನಿಮ್ಮದು 60% ಮಾರ್ಕ್ಸ್ ಇರಬೇಕು, ಅಂದರೆ ಓವರಾಲ್ ಅಗ್ರಿಗೇಟು. ಇದು ಜನರಲ್. SC ST ಇದ್ದರೆ 55%. ನೋಡಿರಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮದು ಮುಗಿದಿರಬೇಕು. ಶುಡ್ ಹ್ಯಾವ್ ಡಿಕ್ಲೇರ್ಡ್ ರಿಸಲ್ಟ್ ಬಿಫೋರ್ 30/11/2025. ಫ್ರೆಂಡ್ಸ್, ಇವಾಗ ನೋಡಿರಿ ಏಜ್ ಲಿಮಿಟು ಆ್ಯಸ್ ಆನ್ 30/11/2025 ಮಿನಿಮಮ್ 21 ಇಯರ್ಸು, ಮ್ಯಾಕ್ಸಿಮಮ್ 30 ಇಯರ್ಸ್. ಓಕೆ, ಇಲ್ಲಿ ನೋಡಿರಿ ಬಿಟ್ವೀನ್ 1 ಡಿಸೆಂಬರ್ 1995 ಬಿಟ್ವೀನ್ 30/11/2004 ಅಂದರೆ ಈ ಡೇಟಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು. ಇವಾಗ ರಿಲ್ಯಾಕ್ಸೇಷನ್ ನೋಡಿರಿ, ಇದರಲ್ಲಿ ನಿಮಗೆ SC ST 5 ಇಯರ್ಸ್ ಐತಿ, OWC 3 ಇಯರ್ಸ್ ಐತಿ, ಪರ್ಸನ್ ವಿತ್ ಅಂದರೆ PWD ಕ್ಯಾಂಡಿಡೇಟ್ ಇದ್ದರೆ 10 ಇಯರ್ಸ್ ಐತಿ, ಎಕ್ಸ್ ಸರ್ವಿಸ್ ಮ್ಯಾನು 5 ಇಯರ್ಸ್. ಓಕೆ, ಇದು ಹೆಂಗಂದರೆ ಸಪೋಸಿಗೆ ಮ್ಯಾಕ್ಸಿಮಮ್ ನಿಮ್ಮದು SC ಇದ್ದರೆ ಅದರಲ್ಲಿ ಏನಾಗುತ್ತೆ, ನಿಮ್ಮದು ಇಲ್ಲಿ 30 ಆಯ್ತಲ್ಲ, ನೀವು 35ವರೆಗೂ ಬರಿಬೋದು. ಓಕೆ, ಇದರಲ್ಲಿ ಪ್ಲಸ್ ಆ್ಯಡ್ ಮಾಡಿರಿ. ಸಿಮಿಲರ್ಲಿ ನೀವು OBC ಕ್ಯಾಂಡಿಡೇಟ್ ಇದ್ದರೆ 33 ಇಯರ್ಸ್. ಓಕೆ, PWD ಇತ್ತಂದರೆ 40 ಇಯರ್ಸು. ಸಿಮಿಲರ್ಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ 35 ಇಯರ್ಸ್ವರೆಗೂ ಬರಿಬೋದು ಈ ಎಕ್ಸಾಮ್ನ. ಫ್ರೆಂಡ್ಸ್, ಇವಾಗ ನೋಡಿರಿ ನಿಮ್ಮದು ಸಿಲೆಬಸ್ ಇಂಪಾರ್ಟೆಂಟು. ಸಿಲೆಬಸಲ್ಲಿ ಪ್ರಿಲಿಮ್ಸು ಬೋತ್ ಸೇಮ್ ಇರುತ್ತೆ. ಜರ್ನಲಿಸ್ಟ್ ಆಗಲಿ, ಹಿಂದಿ ಆಫೀಸರ್ ಆಗಲಿ ಸೇಮ್ ಸಿಲೆಬಸ್ ಇರುತ್ತೆ. ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಇಂದು ಇಂಗ್ಲೀಷು 30 ಮಾರ್ಕ್ಸು 20 ಮಿನಿಟ್ಸ್ ಟೈಮ್, ರೀಸನಿಂಗು 35 ಮಾರ್ಕ್ಸು 20 ಮಿನಿಟ್ಸ್ ಟೈಮ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 35 ಮಾರ್ಕ್ಸ್ 20 ಮಿನಿಟ್ಸ್ ಟೈಮ್, ಓವರಾಲ್ ನಿಮ್ಮದು 100 ಮಾರ್ಕ್ಸ್. ಓಕೆ ಫ್ರೆಂಡ್ಸ್, ಇದು ನಿಮ್ಮದು ಪ್ರಿಲಿಮ್ಸು ಸಿಲೆಬಸ್. ಫ್ರೆಂಡ್ಸ್, ಇವಾಗ ನೋಡಿರಿ ನಿಮ್ಮದು ಮೇನ್ ಎಕ್ಸಾಮಿನೇಷನ್ನು ಸಿಲೆಬಸ್ ಏನಿರುತ್ತೆ ಅದರಲ್ಲಿ ನೋಡಿರಿ, ಫಾರ್ ಜರ್ನಲಿಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸು 200 ಇರುತ್ತೆ. ಓಕೆ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸು 200, 2.5 ಅವರ್ಸು ಡ್ಯೂರೇಷನ್ ನಿಮ್ಮದು ಎಕ್ಸಾಮ್ದು. ಓಕೆ, ಇವಾಗ ಸಿಲೆಬಸ್ ಏನೈತಿ ಅದು ಇಂಪಾರ್ಟೆಂಟು. ಫ್ರೆಂಡ್ಸ್, ಸಿಲೆಬಸ್ ನೋಡಿರಿ, ಇದರಲ್ಲೂ ಸೇಮ್ ರೀಸನಿಂಗ್ ನಿಮ್ಮದು 45 ಕ್ವಶನ್ ಇರ್ತಾವೆ. ಆವಾಗ 45 ಮಿನಿಟ್ಸ್ ಟೈಮ್ ಇರುತ್ತೆ ನಿಮಗೆ, ಸೆಕ್ಷನಲ್ ಟೈಮ್ ಇದು. ಇಂಗ್ಲೀಷು ನಿಮ್ಮದು 40 ಕ್ವಶನು 30 ಮಿನಿಟ್ಸ್ ಟೈಮ್. ಓಕೆ, ಆಮೇಲೆ ಜನರಲ್ ಅವೇರ್ನೆಸ್ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆಷ್ಟು ನಿಮ್ಮದು 40 ಕ್ವಶನು 20 ಮಿನಿಟ್ಸ್ ಟೈಮ್. ಓಕೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ನಂಬರ್ ಆಫ್ ಕ್ವಶನು 40, ಟೈಮು 40, ಕಂಪ್ಯೂಟ್ರು 35, 15 ಮಿನಿಟ್ಸ್ ಟೈಮ್. ಓಕೆ, ಇವೆಷ್ಟು ಅದು ನಿಮ್ಗೆ ಟೋಟಲು 200. ಓಕೆ, ಅದರಲ್ಲಿ ನೋಡಿರಿ ಎಸ್ಸೆ ನಿಮ್ಮದು 20 ಮಾರ್ಕ್ಸಿಂದ ಇರುತ್ತೆ, ಪ್ರಿಸೈಸು 10 ಮಾರ್ಕ್ಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ಹಿಂದಿ ಆಫೀಸರು. ಓಕೆ, ನೀವೇನಾದರೂ ಹಿಂದಿ ಆಫೀಸರ್ ಅಪ್ಲೈ ಮಾಡಬೇಕಂದ್ರೆ ಇದು ಸಿಲೆಬಸ್ ಐತಿ. ಫ್ರೆಂಡ್ಸ್, ಇವಾಗ ಇಂಪಾರ್ಟೆಂಟ್ ಏನಂದರೆ ಅಪ್ಲಿಕೇಶನ್ ಫೀಸು SC ST
PWD ಓಕೆ 250 ಐತಿ. ಆಮೇಲೆ ಅದರ್ದನ್ನು SC ST ಎಷ್ಟು ಐತಿ 1000 ಐತಿ. ಫ್ರೆಂಡ್ಸ್ ಎಕ್ಸಾಮ್ ಸೆಂಟರ್ ನೋಡಿರಿ. ಇನ್ ಕೇಸ್ ನೀವು ಕರ್ನಾಟಕ ಅಪ್ಲೈ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಬೆಂಗಳೂರು, ಹುಬ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ಕಲಬುರಗಿ. ಓಕೆ, ಇದು ಪ್ರಿಲಿಮ್ಸ್ದು. ಮೇನ್ಸಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟ್ರು ಕರ್ನಾಟಕದಲ್ಲಿ ಒಂದೇ ಐತಿ, ಯಾವುದು ಬೆಂಗಳೂರು. ಓಕೆ ಫ್ರೆಂಡ್ಸ್, ಇದು ನೋಡ್ರಿ, ನೀವು ಅಪ್ಲೈ ಮಾಡ್ಬೇಕಂದ್ರೆ ಇದು ವೆಬ್ಸೈಟ್ ಐತಿ, ಇಲ್ಲಿ ವೆಬ್ಸೈಟ್ ಐತಿ. ಈ ವೆಬ್ಸೈಟಿಂದ ನೀವು ಅಪ್ಲೈ ಮಾಡ್ಬೋದು. ಇದನ್ನು PDF ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.